ಹಿರಿಯ ನಾಯಕ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾಗಿದ್ದ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಏಪ್ರಿಲ್ 9ರಂದು ಚುನಾವಣೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಮಾದರಿ ನೀತಿ ಸಂಹಿತೆ ಜಾರಿಯಾಗಿದ್ದು, ನಿನ್ನೆಯಿಂದಲೇ ನಾಮಪತ್ರ ಸಲ್ಲಿಕಾ ಕಾರ್ಯ ಆರಂಭಗೊಂಡಿದೆ ಎಂದು ಚುನಾವಣಾಧಿಕಾರಿ ಸಂತೋಷ್ ಕುಮಾರ್ ತಿಳಿಸಿದ್ದಾರೆ. ಈ ಸಂಬಂಧ ದಾವಣಗೆರೆಯಲ್ಲಿ ನಿನ್ನೆ ಸಂತೋಷ್ ಕುಮಾರ್, ಚುನಾವಣಾ ಆಯೋಗ ವೇಳಾಪಟ್ಟಿ ಪ್ರಕಟಿಸಿದ ಕ್ಷಣದಿಂದಲೇ ಜಿಲ್ಲೆಯಾದ್ಯಂತ ಮಾದರಿ ನೀತಿ ಸಂಹಿತೆ ಜಾರಿಯಾಗಿದ್ದು, ಮೇ 6ರ ಸಂಜೆಯವರೆಗೆ ಜಾರಿಯಲ್ಲಿರಲಿದೆ. ಮಾರ್ಚ್ 23ರಂದು ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನ. ಮಾರ್ಚ್ 24 ಪರಿಶೀಲನೆ, ಮಾರ್ಚ್ 26 ಉಮೇದುವಾರಿಕೆ ಹಿಂಪಡೆಯಲು ಕೊನೆಯ ದಿನ ಎಂದು ಮಾಹಿತಿ ನೀಡಿದರು. ನಾಮಪತ್ರ ಸಲ್ಲಿಸುವುದಕ್ಕೆ ಅದೇ ರೀತಿಯಾಗಿ ಸ್ಕ್ರೂಟಿನಿ ಕೂಡ ನಾವು ಸ್ಕ್ರೂಟಿನಿಯನ್ನ 24/3/2020 ಅಂದ್ರೆ ಕೊನೆಯ ದಿನಾಂಕದ ಏನು ನಾಮಪತ್ರ ಸಲ್ಲಿಸುವುದಕ್ಕೆ ಕೊನೆಯ ದಿನಾಂಕ ಇದೆ, ಅದರ ನಂತರನೇ 24/3/2026ಕ್ಕೆ ನಾವು ಸ್ಕ್ರೂಟಿನಿಯನ್ನ ಮಾಡ್ತಾ ಇದ್ದೀವಿ. ಅದರಂತೆ ಕ್ಯಾಂಡಿಡೇಟ್ಗೆ ಯಾರು ವ್ಯಾಲಿಡ್ಲಿ ನಾಮಿನೇಟೆಡ್ ಕ್ಯಾಂಡಿಡೇಟ್ಸ್ ಇರ್ತಾರೆ ಅವ್ರ ಕ್ಯಾಂಡಿಡೇಟ್ ನ ವಿಡ್ರಾವಲ್ ಮಾಡ್ಕೊಳ್ಳೋಕೆ ನಾವು 26/3/2026ನ ದಿನಾಂಕವನ್ನ ನಿಗದಿ ಮಾಡಿದೀವಿ. ಹಾಗೂ ಡೇಟ್ ಆಫ್ ಪೋಲ್ ಕೂಡ ನಾವು 9/4/2026 ಚುನಾವಣಾ ದಿನಾಂಕವನ್ನ ಮತದಾನ ದಿನಾಂಕವನ್ನ ನಿಗದಿ ಮಾಡಲಾಗಿರುತ್ತದೆ. ಮತ್ತೆ ಇದರ ಸಂಬಂಧಪಟ್ಟ ಕೌಂಟಿಂಗ್ ಅನ್ನ ನಾವು 4/5/2026ರಂದು ಮಾಡ್ತಾ ಇದ್ದೀವಿ. ಇದೆಲ್ಲವೂ ಕೂಡ ಪ್ರೊಸೆಸ್ ಅಲ್ಲಿ ಒಟ್ಟಾರೆಯಾಗಿ ನಮ್ಮ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಒಂದು ಮತದಾರ ವಿವರ ನೋಡೋದಾದ್ರೆ 2,31,683 ಒಟ್ಟು ಮತದಾರರಿದ್ದಾರೆ. ಅದರಲ್ಲಿ ಮೇಲ್ ಬಂದ್ಬಿಟ್ಟು 1,13,654, ಅದರಂತೆ ಫಿಮೇಲ್ 1,17,986 ಹಾಗೂ ಟ್ರಾನ್ಸ್ಜೆಂಡರ್ ಕೂಡ ವೋಟರ್ಸ್ ಇದ್ದಾರೆ 43 ಜನ. ಒಟ್ಟಾರೆಯಾಗಿ ಟೋಟಲ್ ನಮಗೆ 2,31,683 ವೋಟರ್ಸ್ ಅನ್ನ ನಾವು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಾರೆ.